ಸ್ನೇಹಿತರೆ, ಎಲ್ಲರಿಗೂ ರಹಸ್ಯ ಕಥೆಗಳಿಗೆ ಸ್ವಾಗತ. ನಾನು ನಿಮ್ಮ ಚಂದನ್. ನಿಮ್ಮೆಲ್ರಿಗೂ ಒಂದು ಕತೆ ಹೇಳೋ ಟೈಮ್. ಈ ಸ್ಟೋರಿ ಶುರುವಾಗೋದು 5 ವರ್ಷದ ಮಗುವಿನಿಂದ. ಅಮ್ಮ, ನಾವು ಹೋಗ್ಲೇಬೇಕಾ ಅಂತೇಳಿ ತನ್ನ ಅಮ್ಮನನ್ನು ಕೇಳ್ತಾ ಇರುತ್ತೆ ಈ ಮಗು. ಹೆಕ್ಟಿಕ್ ಆಗಿ ಕನ್ನಡಿಯ ಮುಂದೆ ತಲೆ ಬಾಚ್ಕೊತಾ ಇದ್ಲು ಸಾಧನಾ. ಅವಳ ಕಣ್ಣುಗಳು ಒಂದು ಕ್ಷಣ ಕನ್ನಡಿಯನ್ನೇ ನೋಡ್ತಾ ಇದ್ವು. ಆ ಸಮಯದಲ್ಲಿ ಆ ಕನ್ನಡಿಯಲ್ಲಿ ಒಂದು ಪ್ರತಿಬಿಂಬ ಕೂಡ ಕಾಣಿಸ್ತು. ಅದು ಪ್ರತಿಬಿಂಬ ಯಾರ್ದಂದ್ರೆ ಸಾಧನದಲ್ಲ, ಮತ್ತೆ ಇನ್ಯಾರದು? ಇಂಥ ಸುಂದರಿಯನ್ನು ಕೂಡ ಅವಳು ನೋಡೇ ಇರೋದಿಲ್ಲ. ಬದಲಾಗಿ 43 ವರ್ಷದ ಒಬ್ಬ ಮಹಿಳೆಯನ್ನು ನೋಡಿದ್ಲು ಕನ್ನಡಿಯಲ್ಲಿ. ಆ ಮಹಿಳೆ ಯಾವ ರೀತಿ ಇದ್ದು ಅಂದ್ರೆ ತುಂಬಾನೇ ಸುಸ್ತಾದ ಟೊಳ್ಳು ಮಹಿಳೆಯನ್ನು ನೋಡಲು. ಅವಳ ಸ್ಕಿನ್ ತುಂಬಾನೇ ಡಲ್ ಆಗಿತ್ತು. ಅವಳ ಕೂದಲು ಕೂಡ ಹರಡಿಕೊಂಡಿತ್ತು. ಅವಳು ಸ್ವಲ್ಪ ಜೋರಾಗಿ ಉಸಿರಾಡ್ತಾ ಇದ್ಲು. ಈ ರೀತಿ ಅವಳು ಕನ್ನಡಿಯಲ್ಲಿ ಸಾಧನ ನೋಡ್ತಿರುವಾಗ ಒಂದು ಕ್ಷಣ ತುಂಬಾನೇ ಭಯವಾಗಿ ಆ ಕನ್ನಡಿಯಿಂದ ಅವಳ ಮಗಳ ಕಡೆ ತಿರ್ಕೊಂಡ್ಬಿಟ್ಲು. ಗಂಡ ಸತ್ತ ನಂತರ ತುಂಬಾನೇ ವರ್ಷಗಳಿಂದ ಸಿಂಗಲ್ ಮದರ್ ಆಗಿ ಜೀವನ ಮಾಡ್ತಾ ಇದ್ಲು ಸಾಧನ. ಇವಳ ಸಾಧನಳಿಗೆ 2 ಮಕ್ಕಳು ಕೂಡ ಇದ್ರು. ಅವರ ಹೆಸರು, ಮೊದಲನೆಯ ಮಗಳ ಹೆಸರು ರಾಮಿಶಾ, 13 ವರ್ಷದವಳು. 2ನೇ ಮಗಳ ಹೆಸರು ಅರುಷ, ಇವಳ ವಯಸ್ಸು 5 ವರ್ಷ. ತನ್ನ ತಾಯಿಯ ಜೊತೆ ಬೆಂಗಳೂರಿನಲ್ಲಿ ವಾಸವಾಗಿದ್ದರು. ಒಂದು ದಿನ ಏನಾಯ್ತಂದ್ರೆ ತನ್ನ ಅಜ್ಜಿ ಏನು ಮಾಡ್ತಾರೆ, ಅವರ ಅಮ್ಮನಿಗೆ ಕಾಲ್ ಮಾಡ್ತಾರೆ. ಅದು ಸಾಧನಳಿಗೆ ಒಂದು ಸ್ವಲ್ಪ ಸರ್ಪ್ರೈಸ್ ಆಗಿ ಕೂಡ ಇರುತ್ತೆ. ಯಾಕೆಂದರೆ ಸಾಧನ ಏನು ಅವರ ತಾಯಿ ಜೊತೆ ಅಷ್ಟೊಂದು ಒಡನಾಟ ಇರೋದಿಲ್ಲ. ಯಾವುದೋ ಒಂದು ಕಾರಣದಿಂದ ಅವರು ದೂರವಾಗಿ ಚಿಕ್ಕಮಗಳೂರಿಂದ ಬೆಂಗಳೂರಿಗೆ ಬಂದು ವಾಸ ಮಾಡ್ತಾ ಇರ್ತಾರೆ. ಅವರ ಮೊಮ್ಮಕ್ಕಳನ್ನು ದಸರಾ ರಜೆಗೆ 1-2 ವಾರಗಳ ಕಾಲ ನನ್ನ ಹತ್ರ ಬಳಿ ಕಳಿಸು ಅಂತೇಳಿ ಸಾಧನಳಿಗೆ ಆಫರ್ ಕೊಡ್ತಾರೆ. ಸಾಧನಳಿಗೆ ಒಂಥರ ಆ ಆಫರ್ ಕೇಳಿ ಸ್ವಲ್ಪ ಶಾಕ್ ಕೂಡ ಆಗುತ್ತೆ, ಹಾಗೆ ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಕೂಡ ಆಗ್ತಾ ಇರುತ್ತೆ. ತನ್ನ ತಾಯಿಯ ಮಾತನ್ನು ಕೇಳಿದ ಸಾಧನಳಿಗೆ ಒಂದು ಸ್ವಲ್ಪ ರಿಲೀಫ್ ಸಿಗುವ ಭರವಸೆ ಕೂಡ ಹುಡ್ತಾ ಇತ್ತು ಸಾಧನಳಿಗೆ. ಸಾಧನ ಮತ್ತು ಅವರ ಅಮ್ಮನ ಸಂಬಂಧ ಅಷ್ಟೊಂದೇನು ಸರಿಯಾಗಿರಲಿಲ್ಲ. ಸಾಧನ ತನ್ನ ಮಕ್ಕಳ ಜೊತೆ ಬೆಂಗಳೂರಿಗೆ ಶಿಫ್ಟ್ ಆದಮೇಲೆ ಆ ಸಂಬಂಧ ತುಂಬಾನೇ ಹದಗೆಟ್ಟಿತ್ತು. ಆದರೆ ಅವರ ಅಮ್ಮನ ಒಂದು ಕಾಲ್ ಸಾಧನಳಿಗೆ ತುಂಬಾನೇ ಸರ್ಪ್ರೈಸ್ ಆಗಿತ್ತು. ಸಾಧನಳಿಗೆ ಒಂಟಿತನ ಹೆಚ್ಚಾದ ಮೇಲೆ ತನ್ನ ಲೈಫನ್ನು ಸ್ವಲ್ಪ ಸರಿ ಮಾಡಿಕೊಳ್ಳುವ ಅವಕಾಶ ಸಾಧನಳಿಗೆ ಸಿಕ್ಕಿತ್ತು. ಸಾಧನಳ ಫ್ರೆಂಡ್ಸ್ ಏನು ಮಾಡ್ತಾ ಇದ್ರು ಅಂದರೆ ಡೇಟಿಂಗ್ ಆ್ಯಪನ್ನು ಬಳಸ್ತಾ ಇದ್ರು. ಆದರೆ ಸಾಧನ ಯಾವತ್ತೂ ಕೂಡ ಧೈರ್ಯ ಮಾಡಿರಲಿಲ್ಲ ಆ ಆ್ಯಪ್ನ ಬಳಸೋದಕ್ಕೆ. ಆದರೆ ಈ ಸತಿ ಸಾಧನಳಿಗೆ ಒಂದು ಅವಕಾಶ ಕೂಡ ಸಿಕ್ಕಿದೆ. ಅದು ಏನಂದರೆ ತನ್ನ ಮಕ್ಕಳು ಕೂಡ 2 ವಾರಗಳ ಕಾಲ ತನ್ನ ಅಜ್ಜಿ ಮನೆಯಲ್ಲಿರ್ತಾರೆ. ಈ ಸಮಯದಲ್ಲಿ ನಾನು ಡೇಟಿಂಗ್ ಆ್ಯಪನ್ನು ಯೂಸ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದು ಸಾಧನ. ಇದನ್ನೆಲ್ಲ ಕೂತ್ಕೊಂಡು ಸಾಧನ ಯೋಚನೆ ಮಾಡ್ತಿರುವಾಗ ತಕ್ಷಣ ಅವಳ ಚಿಕ್ಕ ಮಗಳು ಬರ್ತಾಳೆ. ಬಂದು ಏನು ಹೇಳ್ತಾಳೆ ಅಂದರೆ, ಅಮ್ಮ ಹೇಳಿಯಲ್ಲ ನಾವು ನಿಜವಾಗ್ಲೂ ಹೋಗ್ತೀವಿ ಅಜ್ಜಿ ಮನೆಗೆ. ಈ ಮಾತನ್ನು ಕೇಳಿದ ಸಾಧನ ತಕ್ಷಣ ಅವಳು ಏನು ಆಲೋಚನೆ ಮಾಡ್ತಾ ಇದ್ದೋ ಆಲೋಚನೆಯಿಂದ ಹೊರಗಡೆ ಬರ್ತಾಳೆ. ಬಂದು ತನ್ನ ಮಗಳ ಕಡೆ ತಿರುಗಿ ಸುಮ್ಮನೆ ಹಾಗೆ ಸ್ಮೈಲ್ ಕೊಟ್ಟು, ಹೌದು ಮಗಳೇ ಹೋಗ್ತೀವಿ ಅಂತೇಳಿ ಆ ಮಗಳಿಗೆ ಹೇಳ್ತಾಳೆ. ನೀವು ಅಜ್ಜಿ ಜೊತೆ ತುಂಬ ಮಜಾ ಮಾಡ್ತೀಯ ಅಲ್ವಾ ಆರು? ಗೊತ್ತಾ ನಿನಗೆ ಅವರ ಮನೆಯಲ್ಲಿ ತುಂಬ ದೊಡ್ಡದಾದ ಗಾರ್ಡನ್ ಕೂಡ ಇದೆ. ಆಮೇಲೆ ಅವರ ಮನೆ ಪಕ್ಕದಲ್ಲಿ ಒಂದು ಕಾಡು ಕೂಡ ಇದೆ. ನೀನು ಅಲ್ಲಿ ಎಷ್ಟೊಂದು ಪ್ರಾಣಿಗಳನ್ನು ಕೂಡ ನೋಡಬಹುದಲ್ಲಿ ನೀನು ಅಂತ ಒಂದ್ಸಲ ಇಮ್ಯಾಜಿನ್ ಮಾಡ್ಕೋ ಅಂತ ಹೇಳಿ ಅವರ ಅಮ್ಮ ಹೇಳ್ತಾಳೆ. ಅದಕ್ಕೆ ಆರು ಏನು ಮಾಡ್ತಾಳೆ ಅಂದರೆ, ಆರು ಹಾಗೆ ಫೀಲ್ ಮಾಡ್ತಾ ಇರೋ ಎಕ್ಸೈಟ್ಮೆಂಟನ್ನು ಸ್ವಲ್ಪ ಹಾಗೆ ತೋರಿಸ್ತಾಳೆ ತನ್ನ ತಾಯಿಗೆ. ನಂತರ ಆರುಷಳ ಕಣ್ಣು ಸ್ವಲ್ಪ ಬ್ರೈಟ್ ಆಗಿ ಕಾಣ್ತಾ ಇರ್ತವೆ. ಯಾಕೆಂದರೆ ಅಜ್ಜಿ ಮನೆಗೆ ಹೋಗುವ ಖುಷಿಯಿಂದ ಅವಳ ಮುಖದಲ್ಲಿ ಒಂದು ಸ್ವಲ್ಪ ಗ್ಲೋ ಜಾಸ್ತಿ ಆಗಿರುತ್ತೆ. ಅಲ್ಲಿ ಹೊಲಗಳು ಇರ್ತವ ಅಮ್ಮ? ಖಂಡಿತವಾಗಿ ಮಗಳೇ, ತುಂಬ ಇರ್ತವೆ. ಸಾಧನ ಬೇಗನೆ ಒಂದು ಆದೇಶ ಕೂಡ ಕೊಟ್ಟಳು. ಅದು ಏನಂದರೆ, ಬೇಗನೆ ಹೋಗಿ ನಿನ್ನ ಅಕ್ಕನನ್ನು ಕರ್ಕೊಂಬ, ನಾವು ಇನ್ನೇನು 5 ನಿಮಿಷದಲ್ಲಿ ಇಲ್ಲಿಂದ ಹೊರಡಬೇಕು ಅಂತ ಹೇಳಿದ್ದು. ಆರು ಹೋಗುತ್ತಿರುವಾಗ ಕೂಗಿ ಕೂಡ ಹೇಳ್ತಾ ಇದ್ದು. 5 ನಿಮಿಷ ಅಷ್ಟೇ. ಅವಳ ಧ್ವನಿ ಒಂದು ಸ್ವಲ್ಪ ಎಕೋ ರೀತಿ ಆರುಗೆ ಕೇಳಿಸ್ತಾ ಇತ್ತು. 13 ವರ್ಷದ ರಾಮೇಶ್ವರ ಕೋಣೆಗೆ ಓಡಿ ಹೋದ್ಲು. ನಂತರ ಒಬ್ಬಳೆಯಲ್ಲಿ ಕೂತ್ಕೊಂಡಿರುವ ಸಾಧನ ಒಂದು ಸ್ವಲ್ಪ ಜೋರಾಗಿ ಉಸಿರು ಬಿಟ್ಟು ತನ್ನ ಮೊಬೈಲನ್ನು ಕೈಗೆ ತಗೊಂಡ್ಲು. ಸಾಧನ ಹಾಗೆ ಡೇಟಿಂಗ್ ಆ್ಯಪನ್ನು ಡೌನ್ಲೋಡ್ ಮಾಡೋದು. ನೋಟಿಫಿಕೇಶನ್ ಕೂಡ ಬಂತು. ಆ ನೋಟಿಫಿಕೇಶನ್ ಬಂದ ನಂತರ ಆ ಪ್ರೊಫೈಲನ್ನು ಫಿಲ್ ಮಾಡ್ತಾ ಇದ್ಲು. ಅವಳ ಒಂದು ಆಫೀಸ್ ಪಾರ್ಟಿಯಲ್ಲಿ ಅವಳ ಒಂದು ತುಂಬಾ ಸುಂದರವಾದ ಫೋಟೋವನ್ನು ಕ್ಲಿಕ್ ಮಾಡಿಕೊಂಡಿದ್ದು. ಅದನ್ನು ಆ ಪ್ರೊಫೈಲ್ಗೆ ಅಪ್ಲೋಡ್ ಮಾಡಿದ್ಲು. ಹಾಗೆ ಆ್ಯಪ್ ಬಯೋ ಕೇಳಿದಾಗ ಬೆಂಗಳೂರು ಲೈಫನ್ನು ತುಂಬಾ ಎಂಜಾಯ್ ಮಾಡ್ತೀನಿ. ಕಾಫಿ, ವೀಕೆಂಡ್, ಟ್ರೆಕ್ಕಿಂಗ್, ಮತ್ತು ನನಗೆ ಮ್ಯೂಸಿಕ್ ಇಷ್ಟ. ಲೈಫ್ ವಯಸ್ಸಾದ ಮೇಲೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಅಂತ ನಂಬಿದರೆ ಸೇಫ್ ರೈಡ್ ಮಾಡಿ. ಮತ್ತು
ಹಾಗೆ ಟೈಪ್ ಮಾಡ್ತಿರುವಾಗ ಸಿಂಗಲ್ ಮಾಮ್ ಅಂತೇಳಿ ಟೈಪ್ ಮಾಡಿದ್ಲು. ತಕ್ಷಣ ಆ ಟೈಪನ್ನು ಡಿಲೀಟ್ ಮಾಡಿದ್ಲು. ಒಂದು ಕ್ಷಣದ ನಂತರ ರಾಮೇಶ್ವರ ರೂಮಿನಿಂದ ಒಂದು ಕೂಗು ಕೇಳಿಸ್ತು. ಅದು ಏನಂದರೆ, ಅಮ್ಮ ಹಾರೂನ ಕೆಳಗೆ ಕರ್ಕೊ, ನಾನು ರೆಡಿ ಆಗ್ತೀನಿ ಅಂತೇಳಿ ಜೋರಾಗಿ ಕೂಗ್ತಾ ಇದ್ಲು. ಸಾಧನಾ ಫೋನನ್ನು ಕೆಳಗೆ ಇಟ್ಟು ಹಾರೂನ ಕೆಳಗೆ ಕರೆದ್ಲು. ಹೊರಡೋಕ್ಕೆ ಸಮಯ ಆಯಿತು ಅಂತೇಳಿ ಅವಳು ಕೂಡ ಅಲ್ಲಿಂದ ಹೊರಟ್ಲು. ಹಾಗೆ ಸಾಧನಾ ತನ್ನಷ್ಟಕ್ಕೆ ತಾನು ಸ್ವಲ್ಪ ಗೊಣಗ್ತಾ ಇದ್ಲು. ಹಾಗೆ ಅವಳು ಆ ರೂಮಿನಿಂದ ಹೊರಗಡೆ ಬಂದು ಅವರು ರೂಮಿನಿಂದ ಹೊರಗಡೆ ಬಂದ ಮೇಲೆ ನೋಟಿಫಿಕೇಷನ್ಗಳು ತುಂಬಾ ಬರ್ತಾ ಇದ್ವು ಅವಳ ಮೊಬೈಲ್ಗೆ. ಆ ನೋಟಿಫಿಕೇಷನ್ಗಳು ಏನಂದರೆ ಅವಳ ಡೇಟಿಂಗ್ ಆ್ಯಪ್ ಪ್ರೊಫೈಲ್ ಕ್ರಿಯೇಟ್ ಆಗಿತ್ತು. ಸರಿ, ಸಾಧನಾ ಮತ್ತು ಅವರ ಇಬ್ಬರ ಮಕ್ಕಳು ಏನು ಮಾಡಿದ್ರು, ಅಲ್ಲಿಂದ ಕಾರಿಂದ ಹೊರಟು ಚಿಕ್ಕಮಗಳೂರು ಕಡೆ. ಸಂಜೆ ಆಗಸ್ಟರಲ್ಲಿ ಸಾಧನಾ ತನ್ನ ಅಮ್ಮನ ಚಿಕ್ಕಮಗಳೂರಿನ ಫಾರ್ಮ್ ಹೌಸ್ಗೆ ತಲುಪಿದ್ಲು. ಡ್ರೈವ್ ತುಂಬ ಲೆಂತಿಯಾಗಿದ್ದರೂ ಕೂಡ ತುಂಬಾ ಎಂಜಾಯ್ ಮಾಡ್ಕೊಂಡು ಬಂದರು. ಮತ್ತು ಸಾಧನಳ ಪ್ಲ್ಯಾನ್ ಏನಾಗಿತ್ತು ಅಂದರೆ ತುಂಬಾ ಸಿಂಪಲ್ ಆಗಿತ್ತು. ಅದು ಏನಂದರೆ ತನ್ನ ಮಕ್ಕಳನ್ನು ಅವರ ಅಮ್ಮನ ಹತ್ರ ಬಿಟ್ಬಿಟ್ಟು ಅಲ್ಲಿಂದ ಹೊರಡೋದು ಅಂತ. ಅವಳ ಕೆಲಸ ಒಂದು ಎಕ್ಸ್ಕ್ಯೂಸ್ ಆಗಿತ್ತು. ಸಾಧನಾ ಕಾರಿನಲ್ಲಿ ಕೂತಿರುವಾಗ ಒಂದು ಎಂಟಿಟಿ ಅವಳನ್ನು ಆವರಿಸಿತು. ಆ ಜಾಗವನ್ನು ಸುತ್ತುವರೆದಿರುವ ಕಾಡು ಒಂಥರ ಅನ್ಯಾಚುರಲ್ ಆಗಿ ಶಾಂತವಾಗಿತ್ತು. ಮತ್ತು ಎಲೆಗಳ ಸದ್ದು ಮತ್ತು ಜೀರುಂಡೆಗಳ ಸದ್ದು ತುಂಬಾ ಕೇಳಿಸ್ತಾ ಇತ್ತು. ಆಮೇಲೆ ಅವಳ ಕಣ್ಣುಗಳು ದೂರದಲ್ಲಿದ್ದ ಒಂದು ದೊಡ್ಡದಾದ ಆಲದ ಮರದ ಮೇಲೆ ಬಿದ್ದವು. ಅವಳ ಗಂಟಲು ಹಾಗೆ ಬಿಗಿಯಾಯಿತು. ಒಂದು ತಣ್ಣನೆಯ ಮಧುರವಾದ ಅವಳ ಹೊಟ್ಟೆಯಲ್ಲಿ ಹಾಗೆ ಸೇರಿಕೊಂಡಿತು. ಹಾಗೆ ಸಾಧನಾ ಒಂದು ಕ್ಷಣ ಕಣ್ಣು ಮುಚ್ಕೊಂಡ್ಲು. ಹಾಗೆ ಕಣ್ಣು ಮುಚ್ಕೊಂಡು ಆ ಫೀಲಿಂಗ್ ಹೊರಟೋಗ್ಲಿ ಅಂತ ಅನ್ಕೊತಾ ಇದ್ಲು. ಹಾಗೆ ಮನಸ್ಸಿನಲ್ಲಿ ಅನ್ಕೊತಾ ಇರುವಾಗ ಅವಳ ಅಮ್ಮನನ್ನು ಗಮನಿಸಿದ್ದ ಆರು ಏನು ಮಾಡೋದು ಅಂದರೆ, ಅಮ್ಮ ಎಲ್ಲ ಓಕೆ ಅಲ್ವಾ ಅಂತ ಹೇಳಿ ಸಾಧನನ್ನ ಕೇಳ್ತಾ ಇದ್ಲು. ಆರು ಹಾಗೆ ಕೇಳಿದ ತಕ್ಷಣ ಅವಳು ತಕ್ಷಣ ಕಣ್ಣು ಬಿಟ್ಟು ಆರು ಕಡೆ ತಿರುಗಿ ನೋಡಿದ್ಲು. ರಾಮೇಶ ಹಾಗೆ ಕಾರಿನಿಂದ ಇಳಿದು ಹೋಗ್ಬಿಟ್ಟು ತನ್ನ ಅಜ್ಜಿಯನ್ನು ಮಾತಾಡಿಸ್ತಾ ಇದ್ದು, ಆರು ಮಾತ್ರ ಅಲ್ಲೇ ಕೂತಿದ್ಲು. ತನ್ನ ಅಮ್ಮನನ್ನು ಹಗಲಿನಲ್ಲಿ ಕನಸು ಕಾಣ್ತಾ ಇರೋದನ್ನು ಆರು ನೋಡ್ತಾ ಇದ್ಲು. ಸಾಧನಾ ಹಾಗೆ, ಏನಿಲ್ಲ ಮಗಳೇ, ಕಣ್ಣಲ್ಲಿ ಒಂದು ಸ್ವಲ್ಪ ಧೂಳಿ ಬಿದ್ದಿತ್ತು ಅಂತೇಳಿ ತನ್ನ ಮಗಳಿಗೆ ಸುಳ್ಳು ಹೇಳಿದ್ಲು. ಹಾಗೆ ಸ್ಮೈಲ್ ಕೂಡ ಮಾಡಿದ್ಲು. ಸರಿ, ಆರು ಏನು ಮಾಡಿದ್ಲು, ಕಾರಿನಿಂದ ಹೇಳಿದು, ಸರಿ ನಮ್ಮ ಆಯ್ತು ಬರ್ತೀನಿ ಅಂತ ತನ್ನ ಲಗೇಜ್ಗಳನ್ನು ತಗೊಂಡು ತನ್ನ ಅಜ್ಜಿ ಹತ್ರ ಹೋದ್ಲು. ಸಾಧನಾ ಅವರ ಮಕ್ಕಳಿಗೆ ಅಲ್ಲಿಂದ ಬಾಯಿ ಹೇಳಿ ಅಲ್ಲಿಂದ ಹೊರಟ್ಲು ಬೆಂಗಳೂರ ಕಡೆ. ಸಾಧನಳಿಗೆ ಮುಂದಿನ ದಿನಗಳು ಹೊಸ ಸ್ವಾತಂತ್ರ್ಯದ ಭ್ರಮೆಯನ್ನು ತಂದಿದ್ದವು. ಸರಿ, ಸಾಧನಾ ಬಂದು ಬೆಂಗಳೂರಿಗೆ ಸೇರಿದ್ಲು. ಮೊದಲನೇ ಒಂದು 2-3 ದಿನ ಸಾಧನಾ ತನ್ನ ಹೆಣ್ಮಕ್ಳನ್ನು ತುಂಬಾ ಮಿಸ್ ಮಾಡ್ಕೊತಾ ಇದ್ಲು. ಅವಳಿಗೆ ತುಂಬಾ ಒಂಟಿತನ ಕಾಡ್ತಾ ಇತ್ತು. ಆದರೆ ಅವರ ಮಕ್ಕಳು ತನ್ನ ಅಜ್ಜಿ ಹತ್ರ ತುಂಬಾ ಅಡ್ಜಸ್ಟ್ ಆಗಿದ್ದಾರೆ ಅಂತ ಕೇಳಿ ಅವಳಿಗೆ ಒಂದು ಸ್ವಲ್ಪ ರಿಲೀಫ್ ಅನಿಸ್ತು. ಆರು ಅಲ್ಲಿರುವ ಮೊಲಗಳ ಜೊತೆ ತುಂಬಾ ಆಟ ಆಡ್ತಾ ಇದ್ಲು. ಹಾಗೆ ರಾಮೇಶ ಅಡುಗೆ ಮಾಡೋದನ್ನು ಕಲ್ತಿದ್ಲು ಮತ್ತು ಜನರಲನ್ನು ಬರೆದು ಕೂಡ ಕಲ್ತಿದ್ಲು. ಇದನ್ನೆಲ್ಲ ಕೇಳಿದ ಸಾಧನಳಿಗೆ ಒಂದು ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಕೂಡ ಆಗ್ತಾ ಇತ್ತು. ಏಕೆಂದರೆ ತನ್ನ ಅಜ್ಜಿಯ ಜೊತೆ ತುಂಬಾ ಅಡ್ಜಸ್ಟ್ ಆಗಿದ್ದಾರೆ ಅಂತ ಸಾಧನಾ ಅಂದ್ಕೊಂಡ್ಲು. ಸಾಧನಾ ಈ ನಡುವೆ ಮೊದಲನೇ ಸರಿ ಡೇಟಿಂಗ್ ಅಂತ ಹೋಗಿದ್ಲು. 20ರ ವಯಸ್ಸಿನ ಹುಡುಗನ ಜೊತೆ ಹೋಗಿದ್ಲು. ಅವಳು ಆ ಸಮಯದಲ್ಲಿ ತುಂಬಾ ಡ್ರಿಂಕ್ ಮಾಡೋದು ಹಾಗೆ ಸ್ಮೋಕ್ ಕೂಡ ಮಾಡೋದು. ಅವಳಿಗೆ ಒಂದು ರೀತಿ ಜೀವ ಬಂದಂತೆ ಅನಿಸ್ತಾ ಇತ್ತು. ಏಕೆಂದರೆ ಅವಳು ತುಂಬಾ ಎಂಜಾಯ್ ಮಾಡ್ತಾ ಇದ್ದು. ಏಕೆಂದರೆ ಅವಳಿಗೆ ಜವಾಬ್ದಾರಿಗಳ ಭಾರ ಇಲ್ಲದಂತೆ ಒಂದು ಡೇಟ್ ಅವಳಿಗೆ ರೋಟೀನ್ ಆಗಿ ಬದಲಾಯಿತು. ಹಾಗೆ ಅವಳು ಮುಂದಿನ ದಿನಗಳಲ್ಲಿ 4ಕ್ಕಿಂತ ಹೆಚ್ಚು ಡೇಟ್ಗೆ ಹೋದಳು. ಒಂದು ದಿನ ಏನಾಯಿತು ಅಂದರೆ, ಹ್ಯಾಂಗ್ ಓವರಿಂದ ಕೆಲಸಕ್ಕೂ ಕೂಡ ಹೋಗಿರಲಿಲ್ಲ. ಸಿಕ್ ಲೀವ್ ತಗೊಂಡಿದ್ದು. ಅವಳು ಸಂಪೂರ್ಣವಾಗಿ ಸ್ವತಂತ್ರವಾಗಿದ್ದಳು. ಮತ್ತು ಕೆಲವು ವರ್ಷಗಳ ನಂತರ ಸ್ವತಂತ್ರವಾಗಿ ತುಂಬಾ ಮಜಾ ಮಾಡ್ತಾ ಇದ್ಲು. ಆದರೆ 8 ದಿನಗಳ ನಂತರ ಎಲ್ಲವೂ ಕೂಡ ಬದಲಾಯಿತು. ಸಾಧನಾ ಡ್ರಿಂಕ್ ಮಾಡಿ ಆ ರಾತ್ರಿ ವಾಪಸ್ ಬಂದು ಮನೆಗೆ. ಆಗ ಟೈಮ್ ಸುಮಾರು 4:45 ಬೆಳಗ್ಗೆ. ಆಗ ಫೋನ್ ಕೂಡ ರಿಂಗ್ ಆಗ್ತಾ ಇತ್ತು. ಸಾಧನಾ ಹಾಗೆ ಫೋನ್ ಕಡೆ ನೋಡಿದ್ಲು. ಒಂದು ರೀತಿ ಅನ್ಇನೆಸ್ ಫೀಲಿಂಗ್ ಅವಳ ಹೊಟ್ಟೆಯಲ್ಲಿ ಫಾರ್ಮ್ ಆಗ್ತಾ ಇತ್ತು. ಸಾಧನಾ ಹಾಗೆ ಫೋನನ್ನು ರಿಸೀವ್ ಮಾಡಿದಾಗ ರಾಮೇಶ್ವರ ಧ್ವನಿ ಒಂದು ರೀತಿ ಭಯ ಹುಟ್ಟಿಸುವಂತೆ ಇತ್ತು. ಹಾಗೆ ಮಾತನಾಡ್ತಾ ಇರುವಾಗ ಆ ಫೋನ್ ಹಾಗೆ ಕಟ್ಟಾಗೋಯಿತು. ಸಾಧನಳಿಗೆ ಒಂದು ಸ್ವಲ್ಪ ಭಯ ಕೂಡ ಆಗ್ತಾ ಇತ್ತು. ಆದರೆ ಸಾಧನಳಿಗೆ ಆಗ್ತಿರುವ ಫೀಲಿಂಗ್ ಇನ್ನೂ ಹೋಗಿರಲಿಲ್ಲ. ಅವಳ ಫೋನ್ ಮತ್ತೆ ವೈಬ್ರೇಟ್ ಆಯಿತು. ಈ ಬಾರಿ ಡೇಟಿಂಗ್ ಆ್ಯಪ್ನ ನೋಟಿಫಿಕೇಷನ್ ಆಗಿತ್ತು. ಆ ಇಗ್ನೋ ಬೂಸ್ಟ್ ಒಂದು ಅಡಿಕ್ಟಿವ್ ಡಿಸ್ಟ್ರಾಕ್ಷನ್ ಆಗಿತ್ತು. ಅದನ್ನು ಅವಳು ಬಿಡೋಕ್ಕೆ ತಯಾರಾಗಿರಲಿಲ್ಲ. ಸಾಧನಾ ಏನು ಅಂದ್ಕೊಂಡ್ಲು ಅಂದರೆ, ನಾನು ನನ್ನ ಅಮ್ಮನಿಗೆ ಆಮೇಲೆ ಫೋನ್ ಮಾಡ್ತೀನಿ ಅಂತೇಳಿ ನಿರ್ಧಾರ ಮಾಡಿದ್ಲು. ಆ ಅನ್ಇನೆಸ್ ಫೀಲಿಂಗನ್ನು ಅವಳು ದೂರ ತಳ್ಳಿದ್ಲು. ನೆಕ್ಸ್ಟ್ ಡೇ ಚಿಕ್ಕಮಗಳೂರಿಗೆ ಮಾಡಿದ ಡ್ರೈವ್
ಎಂಡ್ ಆಗದಂತೆ ಅನಿಸಿತು. ಸಾಧನ ತನ್ನ ಹೆಣ್ಣು ಮಕ್ಕಳಿಗೆ ಮಾಡಿದ ಕಾಲ್ಗೆ ಅವಳಿಗೇನು ಉತ್ತರ ಸಿಗಲಿಲ್ಲ. ಸಾಧನ ತನ್ನ ತಾಯಿಯ ಫಾರ್ಮ್ ಹೌಸ್ಗೆ ತಲುಪೋಷ್ಟರಲ್ಲಿ ಸೂರ್ಯ ಕೂಡ ಮುಳುಗಿ ಹೋಗಿದ್ದ. ಸರಿ, ಮನೆ ಮುಂದೆ ಹೋಗಿ ನಿಂತ್ಕೊಂಡ್ಲು. ಮನೆ ಮುಂದೆ ಹೋಗಿ ನಿಂತ್ಕೊಂಡಾಗ ಮನೆ ಒಂದು ರೀತಿ ಶಾಂತವಾಗಿತ್ತು. ಹೊರಗಡೆ ಯಾರೂ ಕೂಡ ಕಾಣಿಸ್ತಾ ಇರೋದಿಲ್ಲ. ಆ ಮನೆಯ ಬಾಗಿಲು ಕೂಡ ಕ್ಲೋಸ್ ಆಗಿತ್ತು. ಅವಳು ಬಾಗಿಲ ಬಳಿ ಓಡ್ಕೊಂಡು ಬಂದು ನಿಂತ್ಕೊಂಡು ಆ ಡೋರ್ನ ಬಡಿತಾ ಇದ್ಲು, ಹಾಗೆ ಕೂಗ್ತಾ ಇದ್ಲು. ಆದರೆ ಯಾವುದೇ ರೀತಿ ರೆಸ್ಪಾನ್ಸ್ ಅವಳಿಗೆ ಸಿಗ್ತಾ ಇರೋದಿಲ್ಲ. ಆದರೆ ಆ ಮೌನ ಅವಳಿಗೆ ಒಂದು ರೀತಿ ಉತ್ತರ ಕೊಡ್ತಾ ಇತ್ತು. ಹತಾಶೆಯ ಕಣ್ಣೀರು ಅವಳ ಕಣ್ಣಲ್ಲಿ ತುಂಬಿಕೊಂಡಿತ್ತು. ಅವಳು ಇನ್ನೇನು ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು ಅಂತ ಅಲ್ಲಿಂದ ಹೊರಟಾಗ ತಕ್ಷಣ ಕನ್ನಡಿಯಲ್ಲಿ ಒಂದು ಫೇಸ್ ಕಂಡಿತು. ಆ ಫೇಸ್ ಯಾರದಂದ್ರೆ ತನ್ನ ದೊಡ್ಡ ಮಗಳಾದ ರಾಮಿಷಳದು. ರಾಮಿಷ ಚಲಿಸದೆ ಹಾಗೆ ನಿಂತ್ಕೊಂಡ್ಬಿಟ್ಟಿದ್ಲು, ಸ್ಟ್ಯಾಚ್ಯೂ ರೀತಿ. ಒಂದು ರೀತಿ ಅವಳ ಮುಖದಲ್ಲಿ ತುಂಬನೇ ಭಯ ಕೂಡ ಕಾಣ್ತಾ ಇತ್ತು. ಒಂದು ರೀತಿ ಗಾಬರಿ ಆಗೋಗಿದ್ಲು. ಅವಳು ಹಾಗೆ ಅವಳ ತಾಯಿಯನ್ನು ನೋಡ್ತಾ ನಿಂತಿದ್ಲು. ರಾಮಿಷ ಬಾಗಿಲು ತೆಗಿ, ಸಾಧನ ಜೋರಾಗಿ ಕೂಗ್ತಾ ಇದ್ಲು. ಬಾಗಿಲನ್ನು ಕೂಡ ಬಡಿತಾ ಇದ್ಲು. ಹಾಗೆ ಒಳಗಡೆಯಿಂದಲೇ ಆಗಿರುವ ಲಾಕ್ ಓಪನ್ ಆಯಿತು. ಹಾಗೆ ಸಾಧನ ಜೋರಾಗಿ ಬಾಗಿಲನ್ನು ಕೂಡ ತೆಳ್ಕೊಂಡು ಒಳಗಡೆ ಬಂದ್ಲು. ತನ್ನ ಮಗಳ ಹೆಸರನ್ನು ಜೋರಾಗಿ ಕೂಗುತ್ತಾ ಆ ಮನೆ ಒಳಗೆ ಹೋದ್ಲು. ಹಾಗೆ ನೋಡುತ್ತಿರುವಾಗ ರಾಮಿಷ ಲಿವಿಂಗ್ ರೂಮ್ನ ಒಂದು ಸೋಫಾದ ಮೇಲೆ ಕೂತಿರುವುದನ್ನು ನೋಡಿದ್ಲು. ಅವಳ ಬಾಡಿ ಹಾಗೆ ಟೈಟ್ ಆಗಿತ್ತು, ಮತ್ತೆ ಅವಳ ಎಕ್ಸ್ಪ್ರೆಷನ್ ಕೂಡ ಹಾಗೆ ಬ್ಲ್ಯಾಕ್ ಆಗಿತ್ತು. ಹಾಗೆ ಸಾಧನ ಕೇಳ್ತಾ ಇದ್ಲು, ಎಲ್ಲ ಎಲ್ಲಿದ್ದಾರೆ ರಾಮಿ ಮಾತಾಡು, ಎಲ್ಲ ಎಲ್ಲೋದ್ರು, ಅಜ್ಜಿ ಎಲ್ಲಿ, ಆರು ಎಲ್ಲಿ ಅಂತ ಹೇಳಿ ಜೋರಾಗಿ ಸಾಧನ ಕೇಳ್ತಾ ಇದ್ಲು. ಸಾಧನ ಹಾಗೆ ರಾಮಿಷ ಬಳಿ ಓಡಿ ಹೋದ್ಲು. ಆದರೆ ರಾಮಿಷ ಒಂದು ಕೈ ಎತ್ತಿ ಅವಳನ್ನು ಅಲ್ಲೇ ನಿಲ್ಲಿಸಿದ್ಲು. ಅವರು ಹೊರಗೆ ಹೋಗಿದ್ದಾರೆ, ಬೇಗ ವಾಪಸ್ ಬರ್ತಾರೆ ಅಂತ ಹೇಳಿ ಜೋರಾಗಿ ಹೇಳ್ತಾ ಇದ್ಲು. ಅವಳ ಧ್ವನಿ ಒಂದು ರೀತಿ ಡಿಸ್ಟರ್ಬ್ ಆಗಿತ್ತು, ಹಾಗೆ ರೋಬೋಟಿಕ್ ಆಗಿ ಉತ್ತರ ಕೂಡ ಬರ್ತಾ ಇತ್ತು. ರೂಮ್ ಬಿಟ್ಟು ಹೋಗೋಕ್ಕೂ ಮುಂಚೆ ರಾಮಿಷ ಒಂದು ಕ್ಷಣ ಅವಳನ್ನು ಅಲ್ಲೇ ನಿಲ್ಲಿಸಿದ್ಲು. ಅವಳ ಕಣ್ಣುಗಳು ಟೇಬಲ್ ಮೇಲಿದ್ದ ಒಂದು ಡೈರಿಯ ಮೇಲೆ ನೋಡ್ತಾ ಇದ್ಲು. ಅವಳು ತುಂಬಾ ಹೊತ್ತು ಆ ಡೈರಿಯನ್ನೇ ನೋಡ್ತಾ ಇದ್ಲು. ಆಮೇಲೆ ಸಾಧನ ಕಡೆ ಒಂದು ಚೈಲ್ಡ್ ಸ್ಮೈಲ್ ಕೊಟ್ಟು ಹೊರಗೆ ಹೋದಳು. ಅದೇನು ರಾಮಿಷ ಆ ಡೈರಿಯನ್ನು ಗುರಾಯಿಸ್ಕೊಂಡು ನೋಡ್ತಾ ಇದ್ಲು. ಅವಳು ಹೊರಗಡೆ ಹೋಗಿದ ತಕ್ಷಣ ಸಾಧನ ತುಂಬಾ ಭಯದಿಂದ ಆ ಡೈರಿಯನ್ನು ಕೈಲಿ ಎತ್ಕೊಂಡ್ಲು. ಹಾಗೆ ಎತ್ಕೊಂಡು ಪೇಜ್ಗಳನ್ನು ನಿಧಾನವಾಗಿ ತಿರುಗಿಸ್ತಾ ಇದ್ಲು. ಒಂದು ಲೈನ್ ಮೇಲೆ ಬಿದ್ದವು. ಆ ಲೈನ್ ಯಾವ ರೀತಿ ಇತ್ತು ಅಂದ್ರೆ, ಡಿಸೆಂಬರ್ 18, 4:20 ಬೆಳಗ್ಗೆ. ನಾನು ತುಂಬಾನೇ ಹೆದರ್ಕೊಂಡಿದ್ದೀನಿ. ನಾನು ಇಡೀ ರಾತ್ರಿ ಮಲ್ಗೇ ಇಲ್ಲ. ಅವರು ಮನೆಯ ಸುತ್ತ ಜೋರಾಗಿ ಓಡಾಡ್ತಾ ಇದ್ರು. ಅವರು ಈಗ ನನ್ನನ್ನು ಎಬ್ಬಿಸಿ ಒಂದು ವಿಚಿತ್ರ ಧ್ವನಿಯಲ್ಲಿ ಒಂದು ವಿಚಿತ್ರವಾದ ಕ್ವಶನ್ ಕೂಡ ಕೇಳಿದ್ರು. ನಿಮ್ಮಲ್ಲಿ ಯಾರು ಸಾಧುಗೆ ತುಂಬಾ ಇಷ್ಟ? ಆದರೆ ಅವರು ಯಾಕೆ ನನ್ನ ಅಮ್ಮನನ್ನು ಈ ರೀತಿ ಕರೆದ್ರು ಅಂತ ನನಗೆ ಒಂಚೂರು ಗೊತ್ತಾಗ್ಲಿಲ್ಲ. ನಾನು ತುಂಬಾನೇ ಹೆದರ್ಕೊಂಡಿರುವಾಗ ನಾನು ಉತ್ತರವನ್ನು ಕೊಡದಿದ್ದಾಗ ಅವರು ನನಗೆ ಜೋರಾಗಿ ಕಪ್ಪಳಕ್ಕೆ ಹೊಡೆದರು. ಹಾಗಾಗಿ ನಾನು ಅವರಿಗೆ ಹೇಳಿದೆ, ನನಗಿಂತ ನನ್ನ ತಂಗಿಯ ಮೇಲೆ ಅವರಿಗೆ ತುಂಬಾ ಇಷ್ಟ ಅಂತೇಳಿ ನಾನು ಆರು ಹೆಸರು ಹೇಳಿದೆ. ಅವ್ರು ಏನು ಮಾಡಿದ್ರು ಅಂದರೆ ಆರುನ ಇಲ್ಲಿಂದ ಕರ್ಕೊಂಡು ಹೊರಗಡೆ ಹೋದರು. ಸಾಧನ ಆ ಡೈರಿಯಲ್ಲಿ ಬರೆದಿರುವುದ ಲೈನ್ಗಳನ್ನು ಓದಿದ ತಕ್ಷಣ ಸಾಧನಳಿಗೆ ತುಂಬಾನೇ ಶಾಕ್ ಆಯಿತು. ಹಾಗಾದ ನಂತರ ಅವಳ ಮನಸ್ಸಿನಲ್ಲಿ ಒಂದು ಹೆಸರು ತುಂಬಾನೇ ಆಳವಾಗಿ ಇಳಿಯಿತು. ಆದರೆ ಅವಳನ್ನು ಸಾಧು ಅಂತೇಳಿ ಕರೆತಿದ್ದವರು ಒಬ್ಬರೇ. ಅವರು ಯಾರಂದ್ರೆ ಅವಳ ಕಸಿನ್ ಅಂಬರೀಷ್. ಇದ್ದಕ್ಕಿದ್ದಂತೆ ಅವಳನ್ನು ಯಾರೋ ಗಮನಿಸ್ತಾ ಇರೋ ರೀತಿ, ಯಾರೋ ನೋಡ್ತಾ ಇರೋ ರೀತಿ ಸಾಧುಗೆ ಅನಿಸಿತು. ಅವಳು ತಕ್ಷಣ ತಲೆ ಎತ್ತಿ ನೋಡಿದ್ಲು. ರಾಮಿಷ ಅವಳಿಂದ ತುಂಬಾನೇ ದೂರದಲ್ಲಿ ನಿಂತಿದ್ಲು. ಆದರೆ ಅವಳ ಕೈಯಲ್ಲಿ ಒಂದು ಚಾಕು ಕೂಡ ಇತ್ತು. ಹಾಗೆ ಸಾಧು ಅವಳನ್ನು ನೋಡುತ್ತಿರುವಾಗ ಆ ಚಾಕು ಇಟ್ಕೊಂಡಿರುವ ಕೈಯಲ್ಲಿ ಒಂದು ಅವಳಿಗೆ ಪರಿಚಯ ಇರುವ ಒಂದು ರಿಂಗ್ ಕೂಡ ಇತ್ತು. ರಾಮಿಷ ಏನ್ ಮಾಡಲು ಸಾಧುಗೆ ಒಂದು ಮಾತನ್ನು ಕೂಡ ಹೇಳಲು. ಅದು ಯಾವ ರೀತಿ ಇತ್ತು ಅಂದ್ರೆ, ಅವಳ ಧ್ವನಿ ಒಂದು ರೀತಿ ಗಟ್ಟಿಯಾಗಿತ್ತು ಮತ್ತೆ ಅನ್ಯಾಚುರಲ್ ಆಗಿ ಹೇಳ್ತಾ ಇದ್ಲು, ನಮ್ಮ ಫೇವ್ರೆಟ್ ಪ್ಲೇಸನ್ನು ನೋಡೋದಕ್ಕೆ ಮರಿಬೇಡ ಸಾಧು ಅಂತ ರಾಮಿಷ ಹೇಳಿದ್ಲು. ಸಾಧನ ಅವಳು ಹೇಳಿದ ಮಾತಿಗೆ ರಿಯಾಕ್ಟ್ ಮಾಡೋದಕ್ಕಿಂತ ಮುಂಚೆ ರಾಮಿಷ ಏನ್ ಮಾಡೋದು ಅಂದ್ರೆ, ಕೈಯಲ್ಲಿದ್ದ ಚಾಕುವಿನಿಂದ ತನ್ನ ಹೊಟ್ಟೆಗೆ ಚುಚ್ಕೊಂಡ್ಲು. ಅದು ಒಂದು ಸರಿಯಲ್ಲ, ಪದೇ ಪದೇ ಜೋರಾಗಿ ಚುಚ್ಕೊಂತಾನೆ ಇದ್ಲು. ತುಂಬಾನೇ ವೈಲೆಂಟ್ ಆಗಿ ಚುಚ್ಕೊಂತಾ ಇದ್ಲು. ಸಾಧುಗೆ ತುಂಬಾನೇ ಭಯದಿಂದ ಜೋರಾಗಿ ಕಿರುಚುತ್ತಿರುವಾಗ ರೂಮ್ ತುಂಬಾನೇ ರಕ್ತ ಹರಡ್ಬಿಟ್ಟಿತ್ತು. ಅವಳಿಗೆ ಒಂದು ರೀತಿಯ ಶಾಕ್ ಆಗೋಗಿತ್ತು. ರಾಮಿಷ ಆ ರಕ್ತದಿಂದ ಕೂಡಿರೋ ಚಾಕುವನ್ನು ಜೋರಾಗಿ ಸಾಧನ ಇರುವ ಕಡೆಗೆ ಎಸೆದಳು. ಸಾಧನ ಆ ಚಾಕುವನ್ನು ಕ್ಯಾಚ್ ಹಿಡ್ಕೊಂಡ್ಲು, ಹಾಗೆ ಕೈಯಲ್ಲಿ ಹಿಡ್ಕೊಂಡ್ಬಿಟ್ಲು.
ಹಾಗೆ ಚಾಕುವನ್ನು ಕೆಳಗೆ ಹಾಕಿ ಅಳುತ್ತಾ ಜೋರಾಗಿ ಕಿರುಚುತ್ತಾ ತನ್ನ ಮಗಳ ಕಡೆ ಓಡಿ ಹೋದ್ಲು. ಹಾಗೆ ರಾಮಿಶಾ ಕೆಳಗಡೆ ಕುಸಿದು ಬಿದ್ಲು. ಸಾಧು ಕೂಡ ಆ ರಾಮಿಶಾಳ ಪಕ್ಕದಲ್ಲಿ ಹೋಗಿ ಕೂತ್ಕೊಂಡ್ಲು. ಅಷ್ಟರಲ್ಲಿ ಹಾಗೆ ಹೊರಗಡೆಯಿಂದ ಜೋರಾಗಿ ಸೈರನ್ ಕೇಳಿಸ್ತಾ ಇತ್ತು. ಆ ಸೈರನ್ ಯಾವುದು ಅಂದರೆ ಪೊಲೀಸರು ಬರುತ್ತಿರುವ ಸೈರನ್ ಆಗಿತ್ತು. ಸಡನ್ ಆಗಿ ಡೋರ್ ಓಪನ್ ಮಾಡಿಕೊಂಡು ಪೊಲೀಸರು ಕೂಡ ಹೊರಗಡೆ ನುಗ್ಗಿದ್ರು. ಅದೇನು ರಕ್ತದಿಂದ ಕೂಡಿತ್ತು ಆ ರೂಮನ್ನು ನೋಡಿದ ತಕ್ಷಣ ಪೊಲೀಸರಿಗೆ ತುಂಬಾನೇ ಶಾಕ್ ಆಗೋಯ್ತು. ಇದೇನಿದೆ ಇದು ಇಷ್ಟೊಂದು ರಕ್ತ ಅಂತೇಳಿ ಅವರು ಕೂಡ ಶಾಕ್ ಆಗಿ ನಿಂತ್ಕೊಂಡ್ಬಿಟ್ರು. ನಂತರ ಅವರು ಸಾಧುಗೆ ಕೈ ಕೊಳ ಹಾಕಿದ್ರು. ಸಾಧು ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ನಾನಲ್ಲ ಅಂತ ಎಷ್ಟೇ ಬೇಡ್ಕೊಂಡ್ರು ಕೂಡ ಅವರು ಪೊಲೀಸರು ಬಿಡಲೇ ಇಲ್ಲ. ನೋಡಿ, ನೀವು ಅರೆಸ್ಟ್ ಆಗಿದ್ದೀರಾ, ಇನ್ಸ್ಪೆಕ್ಟರ್ ಕೂಲಾಗಿ ಹೇಳ್ತಾ ಇದ್ರು. ಪೊಲೀಸರು ಸಾಧುನ ಕರ್ಕೊಂಡು ಅಲ್ಲಿಂದ ಪೊಲೀಸ್ ಸ್ಟೇಷನ್ಗೆ ಹೋದರು. ಅವಳ ಮೇಲೆ ಕೇಸ್ ಹಾಕಿದ್ರು. ಮುಂದಿನ ದಿನದಲ್ಲಿ ಸಾಧುಗೆ ತನ್ನ ಹೆಣ್ಣು ಮಕ್ಕಳನ್ನು ಮತ್ತು ತನ್ನ ತಾಯಿಯನ್ನು ಕೊಂದಿದ್ದಕ್ಕೆ ಚಾರ್ಜ್ ಹಾಕಿದ್ರು. ಆದರೆ ಇದೆಲ್ಲ ಹೇಗಾಯಿತು ಅಂದರೆ ರಾಮಿಶಾ ಸಾವನ್ನಪ್ಪೋದಕ್ಕಿಂತ ಮುಂಚೆ ಪೊಲೀಸರಿಗೆ ಫೋನ್ ಮಾಡಿದ್ದು, ನನ್ನ ಅಮ್ಮ ಕುಟುಂಬದವರನ್ನು ಕೊಂದುಬಿಟ್ಟು ಬಾಡಿಗಳನ್ನು ಅಲ್ಲಿ ದೊಡ್ಡದಾದ ಆಲದ ಮರದ ಕೆಳಗಡೆ ಊತಿದ್ದಾರೆ ಅಂತ ಹೇಳಿ ರಾಮಿಶಾ ಪೊಲೀಸರಿಗೆ ಪ್ರತಿಯೊಂದು ಇನ್ಫಾರ್ಮ್ ಮಾಡಿದ್ಲು ಸಾಯೋದಕ್ಕಿಂತ ಮುಂಚೆ. ಪೊಲೀಸರು ರಾಮಿಶಾ ಹೇಳಿದ ಕಡೆ ಹೋಗಿ ತನಿಖೆ ಮಾಡಿದಾಗ ಅಲ್ಲಿ ಬಾಡಿಗಳು ಸಿಕ್ಕವು. ಆ ಬಾಡಿಗಳಲ್ಲಿ 2 ಫ್ರೆಶ್ ಬಾಡಿಗಳು. ಅದು ಯಾವುದಂದರೆ ತನ್ನ ಅಮ್ಮನದು ಮತ್ತು ತನ್ನ ಚಿಕ್ಕ ಮಗಳಾದ ಆರುಷಾದು. ಮತ್ತು ಇನ್ನೊಂದು ಬಾಡಿ ಸಿಕ್ಕಿತು. ಆ ಬಾಡಿ ತುಂಬಾ ಹಳೆಯದು ಮತ್ತು ಆ ಬಾಡಿ ಅಸ್ಥಿಪಂಜರವಾಗಿತ್ತು. ಆಮೇಲೆ ಆ ಪೊಲೀಸರು ಏನು ಮಾಡಿದ್ರು ಅಂದರೆ ಆ ಬಾಡಿನ DNA ಟೆಸ್ಟಿಗೆ ಕಳಿಸಿದ್ರು. DNA ಟೆಸ್ಟಿಗೆ ಕಳಿಸಿದಾಗ ಕೆಲವು ದಿನಗಳಾದ ನಂತರ ಕೂಡ ಆ DNA ಟೆಸ್ಟ್ ರಿಪೋರ್ಟ್ ಕೂಡ ಬಂತು. ಆ ರಿಪೋರ್ಟ್ ಬಂದಾಗ ಆ ಬಾಡಿ ಯಾರದು ಅಂತೇಳಿ ಕನ್ಫರ್ಮ್ ಕೂಡ ಆಯಿತು. ಅದು ಯಾರ ಬಾಡಿ ಅಂದರೆ ಅದು ಸಾಧನಳಾದ ಕಸಿನ್ ಆದ ಅಂಬರೀಷ್ ಅವರ ಬಾಡಿ ಆಗಿತ್ತು. ಅವನು ಕೂಡ ಹಲವಾರು ವರ್ಷಗಳಿಂದ ಮಿಸ್ ಆಗಿದ್ದ ಅಂತೇಳಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಇತ್ತು. ಬಟ್ ಈ ರೀತಿಯಾಗಿದ್ದಾನೆ ಅಂತ ಕೂಡ ಅವರಿಗೆ ಗೊತ್ತಿರಲಿಲ್ಲ. ಆ ವಿಷಯನೂ ಕೇಳಿದ ತಕ್ಷಣ ಪೊಲೀಸರಿಗೂ ಕೂಡ ಶಾಕ್ ಆಯಿತು. ಆದರೆ ಈಗ ಆ ಸೆಲ್ ಒಳಗೆ ಸಾಧು ಒಬ್ಬಳೇ ಕುಂತಿದ್ದಾಳೆ. ಆದರೆ ಅವಳಿಗೆ ಹಲವಾರು ವರ್ಷಗಳಿಂದ ಊತಾಕಿದ್ದ ಸತ್ಯ ಹೊರಗೆ ಬಂದಂತೆ ಅವಳಿಗೆ ಅನಿಸಿತು. ಅವಳಿಗೆ ಹಾಗೆ ಅಂಬರೀಷ್ ಕೂಡ ನೆನಪಾಯಿತು. ಆ ಮಹತಾಕ್ಷೆಯ 17 ವರ್ಷದ ಹುಡುಗ ಅಂಬರೀಷ್ ಅವಳ ಅಮ್ಮನಿಗೆ ತುಂಬಾ ಪ್ರಿಯಕನಾಗಿದ್ದ. ಆದರೆ ಸಾಧನಳಿಗೆ ಒಂಚೂರ ಇಷ್ಟವಿರಲಿಲ್ಲ. ಒಂದು ರಾತ್ರಿ ಅವಳಿಗೆ ಅವನ ಕೋಣೆಯಲ್ಲಿ ಏನು ಸಿಕ್ತೋ ಅಂದರೆ ಬ್ಯಾಗ್ ಸಿಕ್ಕಿದವು. ಅವಳ ಭಯ ಒಂದು ರೀತಿ ತುಂಬಾ ಕೋಪವಾಗಿ ಬದಲಾಯಿತು. ಮತ್ತೆ ಅವಳು ಅವನ ಮೇಲೆ ಹಲ್ಲೆ ಕೂಡ ಮಾಡಿದ್ಲು. ಅವನು ಕೆಳಗೆ ಬೀಳುವವರೆಗೂ ಒಂದು ದೊಡ್ಡದಾದ ಐರನ್ ರಾಡಿಂದ ತಲೆಗೆ ಜೋರಾಗಿ ಹೊಡೆದ್ಲು. ಹೊಡೆಯುತ್ತಿರುವಾಗ ತಕ್ಷಣ ಅವನು ಅಲ್ಲೇ ಸತ್ತು ಕೂಡ ಹೋದ. ಆದರೆ ತನ್ನ ಅಮ್ಮನಿಗೆ ಸಾಧನ ಏನಂತ ಸುಳ್ಳು ಹೇಳ್ತಾಳೆ ಅಂದರೆ ಅಂಬರೀಷ್ ನನ್ನ ಮೇಲೆ ಅಟ್ಯಾಕ್ ಮಾಡಿದೆ, ನಾನು ತಪ್ಪಿಸ್ಕೊಳ್ಳೋದಕ್ಕೆ ಹೋಗಿ ಈ ಥರ ಮಾಡಿದೆ ಅಂತೇಳಿ ತನ್ನ ಅಮ್ಮನಿಗೆ ಸಾಧನ ಸುಳ್ಳು ಹೇಳ್ಬಿಟ್ಲು. ಆದರೆ ಅವಳ ಅಮ್ಮನಿಗೆ ನಮ್ಮ ಕುಟುಂಬದ ಬಗ್ಗೆ ಎಲ್ಲಿ ಮರ್ಯಾದೆ ಹೋಗ್ಬಿಡ್ತು, ಎಲ್ಲಿ ನಮ್ಮ ಕುಟುಂಬದ ಹೆಸರು ಹಾಳಾಗ್ಬಿಡುತ್ತೋ ಅಂತೇಳಿ ಅದನ್ನು ಮುಚ್ಚಿಟ್ರು. ಆವಾಗ ಸಾಧನ ಮತ್ತು ಅವರ ಅಮ್ಮ ಸೇರ್ಕೊಂಡು ಏನು ಮಾಡಿದ್ರು ಅಂದರೆ ಆ ಅಂಬರೀಷನ ಬಾಡಿಯನ್ನು ತಗೊಂಡೋಗಿ ಆ ದೊಡ್ಡದಾದ ಆಲದ ಮರದ ಕೆಳಗಡೆ ಹೂತಾಕ್ಬಿಟ್ರು. ಅವಳ ಸುಳ್ಳಿನ ಮೇಲೆ ಕಟ್ಟಿದ ಅವಳ ಲೈಫ್ ಈಗ ಮುಗಿಯಿತು. ಆದರೆ ಅದನ್ನು ಸರಿಪಡಿಸೋಕೆ ಕೂಡ ಆಗಲ್ಲ. ಭಯ ಮತ್ತು ಹತಾಶೆಗಳ ನಡುವೆ ಒಂದು ರೀತಿಯ ಒಂಟಿತನ, ಮನಸ್ಸಿಗೆ ಚುಚ್ಚುವ ಫೀಲಿಂಗ್. ಮೊದಲನೇ ಬಾರಿಗೆ ಸಾಧನಳಿಗೆ ನಾನು ತಪ್ಪು ಮಾಡಿಬಿಟ್ನಾ ಅಂತೇಳಿ ಅನಿಸ್ತಾ ಇತ್ತು. ಆದರೆ ಅಂಬರೀಷ್ಗೆ ನಾನು ಏನು ಮಾಡಿದೆ ಅದು ನನ್ನ ತಪ್ಪು ಅಂತೇಳಿ ಅವರಿಗೆ ಸಂಪೂರ್ಣವಾಗಿ ಅರ್ಥವಾಗಿತ್ತು. ಅವಳಿಗೆ ಏನೇ ಅರ್ಥವಾದರೂ ಕೂಡ ಅವಳು ಜೈಲಿನಲ್ಲೇ ಇರಬೇಕು ಹೊರತು ಜೈಲಿನಿಂದ ಹೊರಗಡೆ ಬರೋದಕ್ಕೆ ಆಗೋದೇ ಇಲ್ಲ. ಎಲ್ಲ ಸಾಕ್ಷಿಗಳು ಕೂಡ ಅವಳನ್ನೇ ತೋರಿಸ್ತಾ ಇದ್ದಾವೆ. ಇಲ್ಲಿಗೆ ಈ ಕತೆ ಮುಗಿಯಿತು. ಧನ್ಯವಾದಗಳು.